ದರ್ಶನ್ಗೆ ಬೆನ್ನು ನೋವಿನ ಸರ್ಜರಿ ಯಾವಾಗ? ಹೊರಗೆ ಬಂದ ಮೇಲೆ ಪ್ಲೇಟ್ ಚೇಂಜ್ ಮಾಡಿದ್ರಾ? ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ದರ್ಶನ್ ಅಕ್ಟೋಬರ್ 30ರಂದು ಮಧ್ಯಂತರ ಜಾಮೀನಿನ ಮೇಲೆ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿದ್ರು. ಜೈಲು ಸೇರಿದ್ದ ದರ್ಶನ್ಗೆ 4 ತಿಂಗಳು ಕಳೆದ್ರೂ ಬೇಲ್ ಮಾತ್ರ ಸಿಕ್ಕಿರಲಿಲ್ಲ. ಆದರೆ ಬಳ್ಳಾರಿ ಜೈಲು ಸೇರಿದ ಬಳಿಕ ಬೆನ್ನು ನೋವಿನ ಸಮಸ್ಯೆ ಕಾಡತೊಡಗಿತ್ತು. ಹೀಗಾಗಿ ದರ್ಶನ್ಗೆ ಬೆನ್ನು ನೋವಿನ ಸರ್ಜರಿ ಅಗತ್ಯ ಇದೆ ಎಂದು ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿರೋ ಹೈಕೋರ್ಟ್ ದರ್ಶನ್ಗೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ನೀಡಿ ಆದೇಶ ನೀಡಿತ್ತು. ಜೈಲಿನಿಂದ ಹೊರಬಂದ ಬಳಿಕ ನವೆಂಬರ್ 1ರಂದು ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿತ್ತು. ಬಳ್ಳಾರಿ ಜೈಲಿನಲ್ಲಿದ್ದಾಗ ಬೆನ್ನು ಕಾಲು ನೋವಿದೆ, ಚಿಕಿತ್ಸೆ ಪಡೆಯದಿದ್ರೆ ಕಾಲು ಸ್ವಾಧೀನ ಕಳೆದುಕೊಳ್ಳುವ ಅಪಾಯ ಇದೆ, ಹೀಗಾಗಿ ನನಗೆ ಸರ್ಜರಿ ಮಾಡಿಸಿಕೊಳ್ಬೇಕಿದೆ, ಹೀಗಾಗಿ ಜಾಮೀನು ನೀಡಿ ಅಂತ ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ದರ್ಶನ್ಗೆ 6 ವಾರಗಳ ಕಾಲ ಜಾಮೀನು ನೀಡಿತ್ತು. ಬಳ್ಳಾರಿ ಜೈಲಿನಿಂದ ರಿಲೀಸ್ ಆದ ದರ್ಶನ್ ನೇರವಾಗಿ ಬೆಂಗಳೂರಿಗೆ ಬಂದು ನವೆಂಬರ್ 1ರಂದು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿತ್ತು. ಆದರೆ ಆಸ್ಪತ್ರೆಗೆ ಸೇರಿ 30 ದಿನಗಳಾಗಿದ್ರೂ ಕೂಡ ದರ್ಶನ್ಗೆ ಇನ್ನೂ ಸರ್ಜರಿ ಆಗಿಲ್ಲ. ಬಿಪಿ ಏರಿಳಿತದಿಂದ ಸರ್ಜರಿ ಆಗಿಲ್ಲ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ವೈದ್ಯರ ವರದಿಯಲ್ಲಿ ಇಲ್ಲದ ಅಂಶವನ್ನ ವಕೀಲರು ತಿಳಿಸಿದ್ದಾರೆ. ಇತ್ತ ದರ್ಶನ್ಗೆ ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಜಾಮೀನಿಗಾಗಿ ದರ್ಶನ್ ಸರ್ಜರಿ ನಾಟಕ. ಸದ್ಯ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವ ದರ್ಶನ್ ಬೇಲ್ಗಾಗಿ ನಾಟಕವಾಡಿದ್ರಾ ಎಂಬ ಅನುಮಾನ ಶುರುವಾಗಿದೆ. ಹೌದು, ಜೈಲಿನಲ್ಲಿದ್ದಾಗ ನನಗೆ ಸರ್ಜರಿ ಮಾಡಲೇಬೇಕು, ಸರ್ಜರಿ ಆಗದಿದ್ರೆ ಲಕ್ವಾ ಸಾಧ್ಯತೆ ಇದೆ, ಅಲ್ಲದೆ ಕಾಲು ಸ್ವಾಧೀನ ಕಳೆದುಕೊಳ್ಳುವ ಭೀತಿ ಇದೆ ಅಂತ ಹೇಳಿ ದರ್ಶನ್ ಬೇಲ್ ಪಡೆದಿದ್ರು. ಆದ್ರೆ ದರ್ಶನ್ ಬೇಲ್ ಮೇಲೆ ಹೊರಗೆ ಬಂದ ಮೇಲೆ ಪ್ಲೇಟ್ ಚೇಂಜ್ ಮಾಡಿದ್ರಾ ಎಂಬ ಅನುಮಾನ ಶುರುವಾಗಿದೆ. ಈಗ ಬಿಪಿ ಏರಿಳಿತ ಆಗ್ತಿದ್ದು ಬೆನ್ನು ನೋವಿನ ಸರ್ಜರಿ ಬೇಡ, ಫಿಸಿಯೋಥೆರಪಿ ಮುಂದುವರಿಸಿ ಅಂತ ಹೇಳ್ತಿದ್ದಾರೆ. ಇದರಿಂದ ಬೇಲ್ಗಾಗಿ ಸರ್ಜರಿ ನಾಟಕ ಆಡಿದ್ರಾ ಎಂಬ ಅನುಮಾನ ಶುರುವಾಗಿದೆ. ಮತ್ತೆ ಜೈಲುವಾಸ ತಪ್ಪಿಸಿಕೊಳ್ಳಲು ಸರ್ಜರಿ ತಡ. ಜೈಲಿನಲ್ಲಿದ್ದಾಗ ಸರ್ಜರಿ ಮಾಡಿಸಲೇಬೇಕು ಅಂತ ಹಠ ಹಿಡಿದಿದ್ದ ದರ್ಶನ್ ಈಗ ಸರ್ಜರಿ ಬೇಡ ಎನ್ನುತ್ತಿದ್ದು 12 ವಾರದಲ್ಲಿ ಬೇಲ್ ಅವಧಿ ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ಮುಂದಿನ ವಾರ ಸರ್ಜರಿ ಮಾಡಿಸಿಕೊಂಡ್ರೆ ಜಾಮೀನು ಅವಧಿ ವಿಸ್ತರಣೆ ಮಾಡಬಹುದು ಎಂಬ ಆಲೋಚನೆಯಲ್ಲಿದ್ರೆ, ಇನ್ನೊಂದು ಕಡೆ ಫಿಸಿಯೋಥೆರಪಿ ಅವಶ್ಯಕತೆ ಇದ್ದು ರೆಗ್ಯುಲರ್ ಬೇಲ್ಗೆ ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ರೆಗ್ಯುಲರ್ ಬೇಲ್ ಸಿಕ್ಕರೆ ತಮಗೆ ಬೇಕಾದ ಆಸ್ಪತ್ರೆಗೆ ಶಿಫ್ಟ್ ಆಗುವ ಸಾಧ್ಯತೆ ಇದ್ದು ಸರ್ಜರಿಗೆ ತಡ ಮಾಡುತ್ತಿದ್ದಾರೆ ಎಂಬ ಊಹಾಪೋಹಗಳು ಎದ್ದಿವೆ. ಇದಲ್ಲದೆ ಬೇಲ್ ಪಡೆದು 4 ವಾರವಾದರೂ ದರ್ಶನ್ ಬೆನ್ನು ನೋವಿಗೆ ಸರ್ಜರಿಯನ್ನ ಮಾಡಿಸಿಕೊಳ್ಳದೇ ಇರೋದ್ರಿಂದ ಸರ್ಜರಿ ನಾಟಕದಿಂದ ರೆಗ್ಯುಲರ್ ಬೇಲ್ಗೆ ಸಮಸ್ಯೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅದೇನೇ ಇರಲಿ, ಬೇಲ್ ಪಡೆದು 5 ವಾರಗಳ ಸನಿಹಕ್ಕೆ ಬಂದರೂ ಕೂಡ ದರ್ಶನ್ ಸರ್ಜರಿಯನ್ನ ಮಾಡಿಸಿಕೊಳ್ಳದೇ ಇರೋದು ಸಾಕಷ್ಟು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ. ಹೀಗೆ ಸರ್ಜರಿ ನಾಟಕ ಮುಂದುವರೆದರೆ ದರ್ಶನ್ಗೆ ಜಾಮೀನು ಸಿಗೋದು ಮಾತ್ರ ಕಷ್ಟ ಇದೆ ಅಂತ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.